ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಕೆ ವಿಡಿಯೋಸ್. ಇವತ್ತು ನನ್ನ ವಿಡಿಯೋದಲ್ಲಿ ನನ್ನ ತಂಗಿ ಇದ್ದಾಳೆ, ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇವಳೇ ನನ್ನ ತಂಗಿ ಬಿಂದುಶ್ರೀ ಬಿ ಕೆ. ಎಸ್ ಬಿ ಕೆ ಬಿ ಕೆ. ಓಕೆ, ಇವಳ ಜೊತೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಮಾಡ್ತಾ ಇದ್ದೀನಿ. ಎಲ್ಲನೂ ನಾನೇ ಮಾಡಬೇಕು ಗೈಸ್, ಇವಳು ಮಾತ್ರ ಒಗ್ಗರಣೆ ಹಾಕೋದಷ್ಟೇ. ಇದು ಸುಳ್ಳು ಸ್ಟೇಟ್ಮೆಂಟ್. ಇದು ಏನಂದರೆ ಎಲ್ಲ ಒಗ್ಗರಣೆ ನಾನು ಹಾಕೋದು, ಕೆಲಸ ಮಾತ್ರ ಇವಳು ಮಾಡೋದು ಅಷ್ಟೇ. ತಾನೇ ನಾನು ಹೇಳಿದ್ದು, ಒಗ್ಗರಣೆ ಮಾತ್ರ ನೀನು ಮಾಡೋದು, ಕೆಲಸ ಎಲ್ಲ ನಾನೇ ಮಾಡೋದು. ಏನಿಲ್ಲ, ಒಗ್ಗರಣೆ ಅಲ್ಲ ಅಡುಗೆ ಎಲ್ಲ ನಾನೇ ಮಾಡೋದು ತಾನೇ. ನಿಜ ಹೇಳಬೇಕು, ಸುಳ್ಳು ಹೇಳಬಾರ್ದು. ಮತ್ತೆ ಇನ್ನೇನು ಸಮಾಚಾರ? ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ ಬಿಟ್ಬಿಟ್ಟು ಇಲ್ಲಿ ನಮ್ಮ ಜೊತೆ ಏನು ಜಾಲಿ ಡೇಸ್ ಮಾಡೋಕ್ಕೆ ಬಂದಿರೋದು ಮೇಡಮು. ಎಕ್ಸಾಮ್ಸು ಯಾವತ್ತಿಂದ ಎಕ್ಸಾಮ್ಸು? 22. ನೋಡಿ, ಕಲ್ತ್ಕೊಳ್ಳಿ ಯಾರಾದರೂ ಇದ್ದರೆ. ಒಬ್ಬೊಬ್ಬರು ಎಕ್ಸಾಮ್ ನಾಳೆ ಅನ್ನುವಾಗಲೂ ಓದ್ತಾರೆ, ಆದರೆ ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಲ್ವಾ, ಇವ್ರು ಬೇಗನೆ ಓದಬೇಕು. ಮತ್ತು ಇನ್ನೇನು ಸಮಾಚಾರ? ಈ ಮೆಣಸಿನ್ಕಾಯಿ ಬಗ್ಗೆ ನಾನು ಹೇಳಬೇಕು. ಇದು ನಮ್ಮ ಗಿಡದಲ್ಲಿ ಬಿಟ್ಟಿದ್ದು, ಇದು ಒಂದೇ ಒಂದು ಮೆಣಸಿನ್ಕಾಯಿ. ನಾವಿವತ್ತು ಏನು ಕುಕ್ಕಿಂಗ್ ಮಾಡ್ತಾಯಿದ್ದೀವಿ ಅಂದರೆ, ಏನು ಕುಕ್ ಮಾಡ್ತಿರೋದು? ಕಬಾಬ್. ಎಂಥ ಕಬಾಬು? ಚಿಕನ್ ಕಬಾಬ್. ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ. ಚಿಕನ್ ಕಬಾಬ್ಗೆ ಮೆಣಸಿನ್ಕಾಯಿ ಯಾಕೆ ಅಂತ ಕೇಳಬೇಡಿ. ಚಿಕನ್ ಕಬಾಬ್ ಮತ್ತು ಚಿಕನ್ ಮಸಾಲ ಮಾಡ್ತಾಯಿದ್ದೀವಿ. ಇದು ಎರಡನೇ ರಾಕ್ಷಸಿ. ಇದು ಇನ್ನೊಂದು ರಾಕ್ಷಸಿ ಇದೆ, ನಮ್ಮ ಮನೆಯ ರಾಕ್ಷಸಿ. ಅದು ನಾಳೆ ಎಂಟ್ರಿ ಕೊಡುತ್ತೆ. ನಾಳೆ ಲಾಗಲ್ಲಿ ತೋರಿಸ್ತೀನಿ ಅವ್ರಿಗೆ ಅವಳನ್ನ. ಹೌದೌದು. ಇಲ್ಲ ನೀನು ಎರಡನೇ ರಾಕ್ಷಸಿ, ಅದು ಒಂದನೇ ರಾಕ್ಷಸಿ. ನಾನು ಹೇಗೆ ರಾಕ್ಷಸಿ ಆಯ್ತೀನಿ? ನಾ ಮತ್ತೆ ಹೇಗನ್ನಿಸ್ತು ನಮ್ಮ ಮನೆಗೆ ಬಂದಿದ್ದು? ಫಸ್ಟ್ ಟೈಮ್ ಬಂದಿದ್ದು. ಬಂದಾಗೆಲ್ಲ ಬರೀ ಕೆಲಸನೇ ಮಾಡಿಸ್ತಾರೆ. ಒಂಚೂರು ಫೋನ್ ನೋಡಕ್ ಬಿಡಕ್ಕಿಲ್ಲ, ರೀಲ್ಸ್ ನೋಡಕ್ ಬಿಡಕ್ಕಿಲ್ಲ. ಆಮೇಲೆ ಇನ್ನೇನು, ಇದೆಲ್ಲ ಸುಳ್ಳು ಸ್ಟೇಟ್ಮೆಂಟ್. ನಾನು ನಿಮ್ಮ ಹತ್ರ ಏನು ಸ್ಟಿಕ್ ತಗೊಂಡು ಕೆಲಸ ಮಾಡಿಸ್ತೀನ, ಇದು ಮಾಡು ಅಂತ. ನೀನು ಮಾಡಕ್ಕಿಲ್ವಲ್ಲ, ಅದಕ್ಕೆ ನಾವೇ ಮಾಡ್ತೀವಿ. ನನ್ನ ಪಾಪು ನೋಡ್ಕೋಬೇಕು ತಾನೇ. ನಮ್ಮ ಕೈ ಕೊಟ್ಟರೆ ನಾವು ನೋಡ್ಕೊಳಕ್ಕಿಲ್ಲ ಅಂದಿದ್ದು. ಇದು ಸುಳ್ಳು ಇದು ಸುಳ್ಳು, ಇದು ನಿಜವಾಗ್ಲೂ ಸುಳ್ಳು. ನಾನು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇವತ್ತು ವಿಡಿಯೋ ಮಾಡೋಕ್ಕೆ ಮಾಡ್ತಾವಳು ಕೆಲಸ. ಈ ಹೆಂಗೆ ಪೋಟ್ರೆ ಮಾಡಿಬಿಟ್ಟವ್ರೆ ಅಂದರೆ, ನಮ್ಮ ಫ್ಯಾಮಿಲಿಲಿ ನಾನು ಏನೂ ಕೆಲಸ ಮಾಡಲ್ಲ, ಮೈಗಳ್ಳಿ, ನನಗೆ ಕೆಲಸನೇ ಮಾಡೋಕ್ಕೆ ಗೊತ್ತಿಲ್ಲ ಅಂತೆಲ್ಲ. ಆದರೆ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲದೆ ಒಂದು ಸಂಸಾರ ನಿಭಾಯಿಸ್ತಾ ಇದ್ದೀನ, ಹೇಳಿ ಫ್ರೆಂಡ್ಸ್ ನೀವೇ. ನಾವೇ ಬಂದು ಎಲ್ಲ ಮಾಡ್ಕೊಟ್ಬಿಟ್ಟು ಪ್ರತಿದಿನ ಬಂದು ಮಾಡ್ಕೊಡೋಕ್ಕೆ ಸಾಧ್ಯನಾ? ನಮ್ಮ ಭಾವ ಅವ್ರು ಇದ್ದಾರಲ್ಲ ಗೈಸ್, ಅವ್ರು ಹೆಲ್ಪ್ ಮಾಡ್ಕೊಡ್ತಾರೆ. ಇವಳು ಸ್ವಲ್ಪ ಒಗ್ಗರಣೆ ಹಾಕ್ತಾಳೆ. ಫ್ಯಾಮಿಲಿ ಗೋಲು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಎಲ್ಲ ಕೆಲಸನೂ ಸಮಾನಾಗಿ ಹಂಚ್ಕೊಂಡು ಮಾಡಬೇಕು, ಅದು ಫ್ಯಾಮಿಲಿ ಗೋಲು. ಅದಕ್ಕೆ ನೀನೇನು ಕೆಲಸ ಮಾಡೋಕ್ಕಿಲ್ಲ. ಫುಲ್ ರೋಸ್ಟ್ ಮಾಡ್ತಾವಳೆ ನನ್ನ, ಕೆಲಸ ಮಾಡಲ್ಲ ಅಂತ. ಎದ್ದೊಂಟೋಗ್ಬಿಡ್ತೀನಿ ನೋಡಿ, ಹಿಂಗೆ ಹೇಳಿದ್ರೆ ಎದ್ದು ನೀನೇ ಮಾಡ್ಕೋಬೇಕು ಎಲ್ಲನೂ. ಏನೋ ಪಾಪ ಅಂತ ಬಂದು ಮಾಡಿಕೊಟ್ರೆ ಗಾಂಚಲ್ಲಿ ಹೊಡಿತೀಯ? ಹಾಂ, ಎದ್ದು ಹೊಂಟೋಯ್ತೀನಿ ನೋಡು. ಚಿಕನ್ ಕಬಾಬ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾರ ಅಂತ ಕೇಳಬೇಡಿ. ಕೊತ್ತಂಬರಿ ಸೊಪ್ಪು ತಂದಿದ್ರು, ಫ್ರೆಶ್ ಆಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿ ಇಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಬರುವಾಗ ಏನು ಹೇಳ್ತು ಅಮ್ಮ ಬಿಂದು? ಹಾಂ ಹಾಂ. ಮತ್ತು ಜರ್ನಿ ಹೆಂಗಿತ್ತು? 16 ಬಸ್ ಹತ್ತಬೇಕು, 16 ಬಸ್ ಅದ್ರಲ್ಲಿ ಬೇರೆ ರಾಗಿ ಇಟ್ಕೊಡ್ತು ಒಂದು ಬಸ್ಸಲ್ಲಿ, ಸಾಲಿಗ್ರಾಮದಲ್ಲಿ. ಹಾಂ, 1-2 kg ರಾಗಿ ಎತ್ತೋ ಅಷ್ಟು ಶಕ್ತಿ ಇಲ್ವಾ? ಜನ
ಜನ ಬಿಡು. ನೂಕೊಂಡು ಹತ್ತಕ್ಕಾಯ್ತದೆ ಅಷ್ಟು ರಾಗಿ ಹಿಡ್ಕೊಂಡು. ಹ್ಞೂ ನೀನು ಬರೀ ನೀನು ಹಬ್ಬ ಹೋಗು ಸಾಕು. ರಾಗಿ ಏನು ಬೇಡ ಅಂತೀಯ? ರಾಗಿ ಏನು ಬೇಡ. ಏನು ಅನ್ಕೊಂಡಿದ್ದೀರಾ ನೀವು ನನ್ನ ಬಗ್ಗೆ? ಕಬಾಬ್ ಹೇಗೆ ಮಾಡ್ತೀರಾ? ಏನೇನೆಲ್ಲ ಹಾಕ್ತೀಯಾ? ನಾನು ಹಾಂ, ನೀನು ಯಾರು ಮಾಡೋದು ಹೇಳು? ರೆಸಿಪಿ ಯಾರ್ದು? ನಂದ ನಿಂದ? ರೆಸಿಪಿ ಯಾರ್ದು? ನಿಂದೆ. ಹಾಂ, ನಾನು ಮಾಡೋದು. ನೀನು ಆಹಾ, ಎಂಥ ಮಕ್ಕಳು, ಎಂಥ ಮಕ್ಕಳು. ಮೀನಾಕ್ಷಿ ಹೇಳಲೇಬೇಕು ಈಗ ಇಂಥ ಸಂದರ್ಭಗಳಿಗೆ ಅಂತಲೇ ಅಂಥ ಡೈಲಾಗ್ನ ಸೃಷ್ಟಿ ಮಾಡಿರೋದು. ನಾನು ಮಾಡೋ ಅಡುಗೆ ನಿನ್ಗೆ ಇಷ್ಟ ಆಗತ್ತಾ? ಹಾಂ, ಚೆನ್ನಾಗಿ ಮಾಡ್ತೀನಾ? ವಾವ್ ಅನ್ನೋ ಥರ ಮಾಡ್ತೀನಾ? ಹಾಂ, ಅವತ್ತು ಬಿರಿಯಾನಿ ಮಾಡಿದ್ದೆಲ್ಲ ಚೆನ್ನಾಗಿತ್ತು. ಸಖತ್ತಾಗಿತ್ತಾ? ಏನು ಬಿರಿಯಾನಿ ಹೇಳೋದು? ಚಿಕನ್ ಬಿರಿಯಾನಿ. ಚಿಕನ್ ದೊನ್ನೆ ಬಿರಿಯಾನಿ ಗೊತ್ತಾ ನಿನಗೆ? ಪರ್ಫೆಕ್ಟಾಗಿ ಮಾಡಿದ್ದೆ ಅಲ್ವಾ ಅವತ್ತು ನಾನು? ನಮ್ಮ ಪಾಪದ್ದು ಬರ್ಡೇ ಎಲ್ಲ ಆಗೈತಲ್ಲ, 6 months ಬರ್ಡೇ ದಿನ ನಾನು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಚಿಕನ್ ದೊನ್ನೆ ಬಿರಿಯಾನಿ. ಹೌದು. ಹಾಸನದಲ್ಲಿ ದೊನ್ನೆ ಬಿರಿಯಾನಿ ಇದೆ. ಹೇಳು ಜೋರಾಗಿ ಹೇಳು ಅವೆಲ್ಲನು. ಹಾಂ, ದೊನ್ನೆ ಬಿರಿಯಾನಿ ಹೋಟ್ಲ್ ಐತೆ ಹಾಸನಲ್ಲಿ. ಅಲ್ಲಿ ಸಖತ್ತಾಗಿ ಮಾಡ್ತಾರೆ ಬಿರಿಯಾನಿ. ನಾನು ಮಾಡಿದ್ಕಿಂತ ಚೆನ್ನಾಗಿ ಮಾಡಿದ್ರಾ? ಆ ಥರನೇ ಇತ್ತು. ಹೋಟ್ಲಲ್ಲಿ ಮಾಡಿದ ಥರನೇ ಇತ್ತು. ನಿಜ 100%. ಹೋ ಬೆಸ್ಟ್ ಕಾಂಪ್ಲಿಮೆಂಟ್. ಆದರೂ ಇವಳ ಬಾಯಲ್ಲಿ ಬಂದಿರೋದು. ಇನ್ನು ಹೇಳಲ್ಲ, ಏನು ಕಾಂಪ್ಲಿಮೆಂಟೇ ಮಾಡಲ್ಲ. ನನ್ನ ತಂಗಿರು ನನಗೆ ಕಾಂಪ್ಲಿಮೆಂಟೇ ಮಾಡಲ್ಲ. ಫಸ್ಟ್ ಟೈಮ್ ಕಾಂಪ್ಲಿಮೆಂಟ್ ಮಾಡ್ತಿರೋದು. ಯಾವಾಗಲೂ ಕಾಲು ಎಳೆಯೋದು, ಯಾವಾಗಲೂ ಎನಿ ಟೈಮ್ ಕಾಲು ಎಳೆಯೋದು, ನಿನಗೇನು ಬರಲ್ಲ ಅಂತ ಹೀಯಾಳ್ಸೋದು. ಇದೇ ಬರೋದಿಲ್ಲ ಅಂತ ಹೇಳಕ್ಕಿಲ್ಲ, ನಾವು ಮಾಡಲ್ಲ. ಹೌದು, ಯಾವಾಗಲೂ ಮಾಡಲ್ಲ. ನೀನೇನು ಕೆಲಸ ಮಾಡಲ್ಲ, ನಿನ್ಗೇನು ಕೆಲಸನೂ ಬರಲ್ಲ. ಇದೇ ಯಾವಾಗಲೂ ಮಾಡಲ್ಲ. ನಾನು ಮಾಡಿದಾಗ ಯಾರೂ ರೆಕಗ್ನೈಸು ಮಾಡಲ್ಲ. ಅದಕ್ಕೆ ಚಂಬಿ ಕಡೆಯಿಂದ ಈ ಕಡೆಗೆ ಇಡಕ್ಕಿಲ್ಲ. ನಾವು ಮಾತ್ರ ಎಲ್ಲಾನು ಮಾಡ್ಕೊಡ್ತೀವಿ. ಇಲ್ಲಿ ಯಾರವ್ರೆ ನನಗೆ? ಇದೊಂದು ಮಾತು ಹೇಳ್ತಾರೆ, ಇಲ್ಲೆಲ್ಲ ನೀವೇ. ಅದಕ್ಕೆ ಮಾಡೋದು. ಇದು ಶುಂಠಿ ಬೆಳ್ಳುಳ್ಳಿನ ರುಬ್ಬಿಟ್ಟು ಮಾಡೋದು. ಓಕೆ, ಇನ್ನೊಂದು ಸರಿ ರೆಸಿಪಿ ಮಾಡ್ಬಿಟ್ಟು ಹಾಕದ ಚಿಕನ್ ಬಿರಿಯಾನಿದು. ನಿಂದು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬಾ ಆಯ್ತಾ? ಅವಾಗ ರಜೆ ಇಲ್ಲ. ಹಾಂ, ಮುಗಿಸಾದ್ಮೇಲೆ ರಜೆ ಇಲ್ಲ. ಎಕ್ಸಾಮ್ಸ್ ಆದ್ಮೇಲೆ ರಜೆ ಇಲ್ವಾ? 1-2 ದಿನನೂ ರಜೆ ಇಲ್ವಾ? ಯಾಕೆ? ಹಂಗೆ ನಮ್ಮ ಕಾಲೇಜ್ ಏನಕ್ಕೆ ಆ ಥರ? ಹಾಂ, ಈಗಲೇ ಇಷ್ಟೊಂದು ರಜೆ ಕೊಟ್ಟಾರಲ್ಲ, ಹಾಗೆ ಕೊಟ್ಟಾರ. ಹಾಂ, ಮತ್ತೆ ಬೇಕಾದ್ರೆ ನಾವೇ ಹಾಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ. ಚಿಕನ್ ಕಬಾಬ್ ಮಾಡೋದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಮೊಟ್ಟೆ. ಇವತ್ತು ನನ್ನ ಕಿಚನಲ್ಲಿ ನನ್ನ ತಂಗಿನೇ ಅಸಿಸ್ಟೆಂಟ್. ಎಂತ ಕಬಾಬ್ ಪೌಡ್ರ್ ತಗೊಬರಗಿ. ಅದೇ ಎಲ್ಲಾನು ತಂದು ಕೊಟ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಮಾಡಕ್ಕಿಲ್ಲ. ಹೌದು, ಅದಕ್ಕೆ ಹೇಳೋದು ನೀನು ಏನಕ್ಕೆ? ಹಾಗಲ್ಲ, ನೀನು ಇವತ್ತು ಏನು ಹೇಳು? ಏನು ನನ್ನ ವ್ಲಾಗಿಂಗ್ ಏನು ಹೇಳಿ ಇವತ್ತು? ಏನಂದರೆ ಕುಕ್ ವಿತ್ ಕಿಕ್ಕು ಅಂತ. ಕುಕ್ ವಿತ್ ಬಿಂದು ಅಂತ. ಇದು ಚಿಕನ್ ಮಸಾಲ ಪೌಡರು ಅಲ್ಲ, ಸಾರಿ, ಚಿಕನ್ ಕಬಾಬ್ ಪೌಡರು 1 ಫುಲ್ ಹಾಕ್ತಾಯಿದ್ದೀನಿ. ಎಷ್ಟು ಗ್ರಾಮ್ ಇರ್ಬೋದು ಇದು?
ಇಲ್ಲಿ ನೋಡು 100 ಗ್ರಾಮು 100 ಗ್ರಾಮ್ ಪೌಡರು ಫುಲ್ ಹಾಕ್ತಾಯಿದ್ದೀನಿ. ಫುಲ್ ಹಾಕಿದ್ದೀನಿ. ಆ್ಯಂಡ್ ಉಪ್ಪು ನಾನು ಮಾಡೋ ನೀನು ಮಾಡ್ತಿರೋದು. ಸ್ವಲ್ಪ ಸಾಲ್ಟು, ತುಂಬ ಅಲ್ಲ ಸ್ವಲ್ಪ, ಯಾಕೆಂದರೆ ಮಸಾಲೆಯಲ್ಲೂ ಇರುತ್ತೆ ಉಪ್ಪು, ಅದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ. ಆ್ಯಂಡ್ ಖಾರ ಇರುತ್ತೆ ಅದರಲ್ಲೇ, ಬಟ್ ನನಗೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿಂತಾರೆ. ಸೊ ಅದಕ್ಕೆ ಇದು ಸ್ವಲ್ಪ ಏನಿದು ಚಿಲ್ಲಿ ಪೌಡರ್, ಮೆಣಸಿನಕಾಯಿ ಪುಡಿ ಅಲ್ಲ, ಹಾಂ, ಒಣಗಿದ ಮೆಣಸಿನಕಾಯಿ ಪುಡಿ, ಮೆಣಸಿನ ಪುಡಿ, ಅದೊಂದು ಸ್ವಲ್ಪ, ಒಂದು ಚಿಟಿಕೆಯಷ್ಟು ಅದನ್ನು. ಆಮೇಲೆ ಇದಕ್ಕೆ ಇನ್ನೇನು ಹಾಕಂಗಿಲ್ಲ ಅಲ್ವಾ, ಇಷ್ಟೇ ಅಲ್ವಾ. ಮೊಟ್ಟೆ ಹಾಕಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ, ಮತ್ತು ಕಬಾಬ್ ಪೌಡರು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಅಷ್ಟೇ. ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನ ಫುಲ್ಲು. ಮಿಕ್ಸ್ ಫುಲ್ ಮಿಕ್ಸ್ ಆಗಿದೆ. ಇವಾಗ ಚಿಕನ್ ಹಾಕೋಣ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಣ. ಅರ್ಧ kg. ಇವಾಗ ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಮಿಕ್ಸ್ ಮಾಡಿರ್ತೀವಲ್ಲ, ಇವಾಗ ಮಿಕ್ಸ್ ಮಾಡಿರೋ ಟೈಮಲ್ಲಿ ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣಿಸ್ತಿರುತ್ತೆ. ಫ್ರೈ ಮಾಡಾದ್ಮೇಲೆ ಕಲರ್ ಚೆನ್ನಾಗಿ ಕಾಣಿಸೋದು. ಆ ಕಬಾಬ್ ಕಲರ್, ಪರ್ಟಿಕ್ಯುಲರ್ ಕಲರ್ ಏನಿರುತ್ತೆ ರೆಡ್ಡಿಶ್ ಕಲರ್, ಅದು ಬಾಯ್ಲ್ ಆದಮೇಲೆ ಚೆನ್ನಾಗಿ ಕಲರ್ ಕಾಣಿಸೋದು. ಈ ಟೈಮಲ್ಲಿ ನೋಡಿ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಸೊ ಕಲರು ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಿರುತ್ತೆ, ಕಲರ್ ಇರಲ್ಲ, ಆರೆಂಜಿಶ್ ಕಾಣಿಸ್ತಿರುತ್ತೆ. ನಿನ್ನನ್ನು ಆಟಾಡೋಕ್ಕೆ ಕರೆದಿದ್ದು ನಾವು. ಇದೊಂದು 1/2 ಅವರು ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಮತ್ತು ಏನಂದರೆ ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 3/4 ಗಂಟೆ 1 ಅವರ್ ಅಷ್ಟು ಬಿಟ್ಟರೂ ಪರವಾಗಿಲ್ಲ, ಏನಾಗಲ್ಲ. ಬಟ್ ಅರ್ಧ ಗಂಟೆ ಮಿನಿಮಮ್, ಅರ್ಧ ಗಂಟೆ ಇಡಲೇಬೇಕು. ಚಿಕನ್ ಫ್ರೆಶ್ ಇತ್ತಂದರೆ 1 ಅವರ್ ಇಟ್ಕೊಳ್ಳಿ, ಫ್ರೆಶ್ ಇರಲಿಲ್ಲ ಅಂದರೆ ಇಡಕ್ಕೆ ಹೋಗಬೇಡಿ. ಓಕೆ, ರೆಸಿಪಿ ಅಲ್ಲಿ ಕೇಳಿಸ್ಕೊತವ್ರೆ. ಇವಾಗ ಒಂದು 1/2 ಅವರು ಮುಚ್ಚಿಬಿಟ್ಟು ಇಟ್ಬಿಡೋಣ. ಫುಲ್ ಮ್ಯಾರಿನೇಟ್ ಆಗಿದೆ ನೋಡಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಹಾಕ್ತಾಯಿದ್ದೀನಿ, ಎಣ್ಣೆಗೆ ಹಾಕ್ತಾಯಿದ್ದೀನಿ ಚಿಕನ್ನ. ಫುಲ್ ಬೆಂದೈತೆ. ಇವಾಗ ಎತ್ಕೊಳ್ಳೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸುಡ್ತಾ ಇದೆ. ಹಾಂ, ಸೂಪರ್ ಆಗೈತೆ. ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆಗೈತೆ. ಬಿಸಿಲೇ ತಿಂತಾಯಿದ್ರೆ ಸೂಪರ್. ಎಕ್ಸ್ಟ್ರಾ ಉಪ್ಪು ಖಾರ ಹಾಕೋಬೇಕು ಅಂತ ಸ್ವಲ್ಪ ಹಾಕೊಂಡಲ್ಲ,
ಆ್ಯಕ್ಚುಲಿ ನಾವು ಹಾಕೊಳ್ಳಿಲ್ಲ ಅಂದರೆ ಸಪ್ಪೆ ಆಗಿಬಿಡುತ್ತೆ ಸಖತ್ತಾಗೈತೆ ಟೇಸ್ಟ್ ಮಾಡ್ಬಾ ಯಾವ ಹೋಟ್ಲಲ್ಲಿ ಮಾಡಿರೋ ಥರ ಐತೆ ಮಾಮೂಲಿ ಎಲ್ಲರೂ ಹಿಂಗೆ ಮಾಡೋದಿಲ್ಲ. ನೀನು ಹೀಗೆ ಮಾಡೋದಾ ಚೆನ್ನಾಯ್ತಾ ಟೇಸ್ಟು ಚೆನ್ನಾಗುತ್ತೆ. ಏನು ಡಿಫ್ರೆಂಟ್ ಅಂತ ಅನ್ನಿಸ್ತೈತೆ ಏನಿಲ್ಲ. ಹಾಂ ನಾರ್ಮಲಾಗಿ ಎಲ್ಲ ಹಿಂಗೆ ಮಾಡೋದು ಓಕೆ ಹಾನೆಸ್ಟ್ ರಿವ್ಯೂ ಈಗ ಇದು ಇವಳೆ ಮಾಡಿದ್ರೆ ಎಗ್ ರೈಸ್ ಜೊತೆ ಸೂಪರ್ ಆಗೈತೆ ಕಾಂಬಿನೇಷನು ಎಗ್ ರೈಸು ಚಿಕನ್ ಕಬಾಬ್ ವಾವ್ 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 ಚೆನ್ನಾಯ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಳು ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ ಬಾಯ್ Bye bye. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್